ಏನಮ್ಮ ಗಾಡಿ ಓಡಿಸೋದು ಕಲಿತಾ ಇದೀಯಾ? ಒಳ್ಳೇದೇ ಅಲ್ವಾ? ನಾಳೆ ಕಾಲೇಜಿಗೆ ಬೇಕು ಅಂದ್ರೆ ಗಾಡಿಲೇ ಹೋಗ್ಬೋದು. ಈ ಕಾಲದಲ್ಲಿ ಹೆಣ್ಮಕ್ಳು ಸೈಕಲ್ ತುಳಿಯೋದಕ್ಕೆ ಭಯ ಪಟ್ರೆ ನಿಮ್ ಮಗಳು ಧೈರ್ಯವಾಗಿ ಗಾಡಿ ಓಡಿಸ್ತಾಳೆ. ಪರವಾಗಿಲ್ವೇ ರಾಜಲಕ್ಷ್ಮಿ, ನೀನ್ ತುಂಬಾ ಧೈರ್ಯವಂತನಮ್ಮ. ಮಗನಿಗೆ ಹೊರಗಡೆ ದಾರಿ ತೋರಿಸಿ, ಮಗಳಿಗೆ ಅಡ್ಗೆ ಮನೆ ದಾರಿ ತೋರಿಸಿ ಕೆಲವು ತಲೆಮಾರುಗಳು ಅವರನ್ನ ಮನೆಯಲ್ಲೇ ಬಂದ್ಸಿಟ್ಟಿದ್ವಿ. ಹೆಣ್ಣು ಮಕ್ಕಳು ಹೀಗೆ ಇರಬೇಕು ಅಂತ ಹೊಸಲು ದಾಟಬಾರದು ಅನ್ನೋ ಕಟ್ಟುಪಾಡುಗಳ ಮಧ್ಯ ನನ್ನ ಮಗಳನ್ನ ನಾನು ಬಂದ್ಸಿಟ್ಟಿದ್ದೆ. ಆದ್ರೆ ಅದು ತಪ್ಪು. ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬೇಕು. ಆಗೋರು ಹಣೆ ಬರಹ ಮಾತ್ರ ಬದಲಾಯಿಸ್ಕೊಳ್ಳಲ್ಲ, ದೇಶದ ಹಣೆ ಬರಹ ಕೂಡ ಬದಲಾಯಿಸ್ತಾರೆ. ಹಾಗಂತ ಹೆಣ್ಣುಡುಗಿನ ಧೈರ್ಯವಾಗಿ ಹೊರಗೆ ಕಳ್ಸೋಂತ ಕಾಲ ಅಲ್ಲ ಅಲ್ವಾ ರಾಜಾರಾಮ್ ಅವ್ರೆ? ಯಾವತ್ತವ್ರನ್ನ ಧೈರ್ಯವಾಗಿ ಬದುಕೋಗ್ಬಿಟ್ಟಿದೀವಿ. ಎಲ್ಲೋ ಕಾಡಲ್ಲಿದ್ದ ಸೀತಾ ಮಾತೆನ ರಾವಣಾಸುರ ಕರ್ಕೊಂಡು ಹೋಗ್ಲಿಲ್ವಾ? ವೀರಾದಿ ವೀರರು, ದೊಡ್ಡವರು, ಗುರುಗಳು ಇದ್ದಂತ ಸಭೆಯಲ್ಲಿ ದ್ರೌಪದಿ ಸೀರೆನ ಹಿಡಿದು ಎಳಿಲಿಲ್ವಾ? ಹೆಣ್ಮಕ್ಳು ಹೀಗೆ ಇರಬೇಕು ಅನ್ನೋ ಪದ್ಧತಿಯಿಂದಾನೆ ಸೀತಾ ಮಾತೆ ನೋವು ಪಟ್ರು, ದ್ರೌಪದಿ ಅವಮಾನ ಪಟ್ರು. ಅದೇ ಹೆಣ್ಮಕ್ಳು ಕೂಡ ಗಂಡು ಮಕ್ಕಳ ಜೊತೆ ಸಮಾನವಾಗಿ ಧೈರ್ಯವಾಗಿರಬೇಕು ಅಂತ ಬೆಳೆಸಿದ್ರೆ ರಾಮಾಯಣ ಮಹಾಭಾರತ ಕಥೆಗಳು ಬೇರೆ ರೀತಿ ಇರ್ತಿದ್ವು. ಹಳೇದನ್ನ ಬದಲಾಯಿಸೋದಕ್ಕಾಗಲ್ಲ, ಆದ್ರೆ ಭವಿಷ್ಯನ ಬದಲಾಯಿಸಬಹುದು. ಮುಂದಿನ ತಲೆಮಾರಿಗೆ ಹೆಣ್ಮಕ್ಳನ್ನ ಹೊಸದಾಗಿ ತೋರಿಸೋಣ. ನಡಿಯಮ್ಮ. ಏನಕ್ಕಮ್ಮ? ನೀನೇ ಓಡ್ಸು. ತಂದೆನ ಕರ್ಕೊಂಡು ಹೋಗೋ ಗಂಡ್ಮಕ್ಳು ಈ ಊರಲ್ಲಿ ತುಂಬಾ ಜನ ಇದ್ದಾರೆ. ಆದ್ರೆ ತಂದೆನ ಕರ್ಕೊಂಡು ಹೋಗೋ ಹೆಣ್ಮಗಳು ಈ ಊರಲ್ಲಿ ಮೊದಲು ನೀನೇ ಆಗ್ಬೇಕು. ಹೋಗ್ಬರ್ತೀನಿ. ಆಯ್ತು ರಾಜಾರಾಮ್ ಅವರೇ.